ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಮಗೆಲ್ಲ 10 ವರ್ಷ ಇದ್ದಾಗ ಏನ್ ಮಾಡ್ತಾ ಇದ್ವಿ ಅಂದ್ರೆ ಶಾಲೆಗೆ ಹೋಗ್ತಾ ಇದ್ವಿ. ಕೆಲವರು ಶಾಲೆಗೆ ಹೋಗೋದಕ್ಕೆ ಹಠ ಮಾಡ್ತಾ ಇದ್ವಿ. ಆಟಗಳನ್ನ ಆಡ್ತಾ ಇದ್ವಿ. ಕೆಲವೊಮ್ಮೆ ಕೆಲವು ತರಲೆಗಳನ್ನ ಮಾಡ್ತಾ ಇದ್ವಿ. ಆದ್ರೆ ನಮ್ಮ ಪುನೀತ್ ರಾಜ್‌ಕುಮಾರ್ ಅವರು ತಮ್ಮ 10ನೇ ವಯಸ್ಸಿನಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ರು. ಹೌದು ವೀಕ್ಷಕರೇ, ಪುನೀತ್ ರಾಜ್‌ಕುಮಾರ್ ಅವರು ಅಭಿನಯದ ಬೆಟ್ಟದ ಹೂ ಸಿನಿಮಾದಲ್ಲಿನ ಅವರ ಅದ್ಭುತವಾದ ಅಭಿನಯಕ್ಕೆ ಅತ್ಯುತ್ತಮ ಬಾಲನಟ ಎಂದು ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ರು. ನಮ್ಮ ಪುನೀತ್ ರಾಜ್‌ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿಯನ್ನ ತಂದುಕೊಟ್ಟ ಈ ಬೆಟ್ಟದವು ಸಿನಿಮಾಗೆ ಇವತ್ತು 41ನೇ ವರ್ಷದ ಸಂಭ್ರಮದ ಆಚರಣೆ. ಹೌದು ವೀಕ್ಷಕರೇ, ಇದೇ ದಿನ ಮಾರ್ಚ್ 22, 1985ರಂದು ಈ ಸಿನಿಮಾ ರಾಜ್ಯಾದ್ಯಂತ ಅದ್ದೂರಿಯಾಗಿ ಬಿಡುಗಡೆಯಾಗಿತ್ತು. ಈ ಸಿನಿಮಾವನ್ನ ಎನ್ ಲಕ್ಷ್ಮೀನಾರಾಯಣ್ ಎನ್ನುವರು ನಿರ್ದೇಶನ ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನ ಶಿರ್ಲಿ ಎಲ್ ಆರೋರಾ ಎನ್ನುವರು ಬರೆದಿದ್ದಾರೆ. ಈ ಸಿನಿಮಾವನ್ನ ಪಾರ್ವತಮ್ಮ ರಾಜ್‌ಕುಮಾರ್ ಅವರು ನಿರ್ಮಾಣ ಮಾಡಿದ್ದಾರೆ. ಈ ಸಿನಿಮಾಗೆ ರಾಜನ್ ಮತ್ತು ನಾಗೇಂದ್ರ ಎನ್ನುವರ ಸಂಗೀತವಿದ್ದು, ಈ ಸಿನಿಮಾ ಇಷ್ಟೊಂದು ಅದ್ಭುತವಾಗಿ ಮೂಡಿಬರಲು ಮುಖ್ಯ ಕಾರಣ ಸಿನಿಮಾಟೋಗ್ರಾಫರ್ ಬಿ.ಸಿ. ಗೌರಿಶಂಕರ್ ಅವರು. ಈ ಸಿನಿಮಾದಲ್ಲಿ ಪುನೀತ್ ರಾಜ್‌ಕುಮಾರ್ ಅವರ ಜೊತೆಯಲ್ಲಿ ಪದ್ಮ ಅವರು, ಹೊನ್ನವಳ್ಳಿ ಕೃಷ್ಣ ಅವರು, ಬಾಲಕೃಷ್ಣ ಅವರು ಇನ್ನು ಮುಂತಾದ ಕಲಾವಿದರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಇವರೆಲ್ಲರ ಶ್ರಮದಿಂದ ಈ ಸಿನಿಮಾ ತಯಾರಾಗಿ ಅಷ್ಟೊಂದು ಅದ್ಭುತವಾಗಿ ಮೂಡಿಬಂದಿದೆ. ಈ ಸಿನಿಮಾದಲ್ಲಿನ ಪುನೀತ್ ರಾಜ್‌ಕುಮಾರ್ ಅವರ ಆ ಮುಗ್ಧ ಅಭಿನಯ ಇವತ್ತಿಗೂ ಕಣ್ಣ ಮುಂದೆ ಹಾಗೆ ಕಾಣಿಸುತ್ತದೆ. ಇನ್ನು ಈ ಸಿನಿಮಾದ ಸಂಗೀತದ ವಿಚಾರಕ್ಕೆ ಬಂದ್ರೆ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ಮೂಡಿಬಂದಿರುವ ಈ 3 ಸಾಂಗ್‌ಗಳು ಇವತ್ತಿಗೂ ಆಲ್ ಟೈಮ್ ಫೇವರೇಟ್. ಈ ಸಿನಿಮಾದ ಪ್ರಶಸ್ತಿಗಳ ವಿಚಾರಕ್ಕೆ ಬಂದ್ರೆ, ಈ ಸಿನಿಮಾ 2 ರಾಷ್ಟ್ರ ಪ್ರಶಸ್ತಿ, 2 ರಾಜ್ಯ ಪ್ರಶಸ್ತಿ, 3 ಫಿಲ್ಮ್ ಫೇರ್ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. ಬನ್ನಿ ಈ ಎಲ್ಲ ಪ್ರಶಸ್ತಿಗಳ ವಿವರವನ್ನ ನೋಡ್ಕೊಂಬರೋಣ. ಮೊದಲಿಗೆ 2 ರಾಷ್ಟ್ರ ಪ್ರಶಸ್ತಿ. ಅತ್ಯುತ್ತಮ ಕನ್ನಡ ಚಿತ್ರ ಅಂತ ಪಾರ್ವತಮ್ಮ ರಾಜ್‌ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಗುತ್ತೆ. ಇನ್ನು 2ನೇ ರಾಷ್ಟ್ರ ಪ್ರಶಸ್ತಿ ಅತ್ಯುತ್ತಮ ಬಾಲನಟ ಅಂತ ಪುನೀತ್ ರಾಜ್‌ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಗುತ್ತೆ. ಇನ್ನು ರಾಜ್ಯ ಪ್ರಶಸ್ತಿಗಳ ವಿಚಾರಕ್ಕೆ ಬಂದ್ರೆ, 2ನೇ ಅತ್ಯುತ್ತಮ ಚಲನಚಿತ್ರ ಅಂತ ಪಾರ್ವತಮ್ಮ ರಾಜ್‌ಕುಮಾರ್ ಅವರಿಗೆ ರಾಜ್ಯ ಪ್ರಶಸ್ತಿ ಸಿಗುತ್ತೆ. ಇನ್ನು 2ನೇ ರಾಜ್ಯ ಪ್ರಶಸ್ತಿ ಅತ್ಯುತ್ತಮ ಕಥೆ ಅಂತ ಶಿರ್ಲಿ ಅವರಿಗೆ ರಾಜ್ಯ ಪ್ರಶಸ್ತಿ ಸಿಗುತ್ತೆ. ಫಿಲ್ಮ್ ಫೇರ್ ವಿಚಾರಕ್ಕೆ ಬಂದ್ರೆ, ಅತ್ಯುತ್ತಮ ಚಿತ್ರ ಅಂತ ಪಾರ್ವತಮ್ಮ ರಾಜ್‌ಕುಮಾರ್ ಅವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಸಿಗುತ್ತೆ. ಇನ್ನು 2ನೇ ಫಿಲ್ಮ್ ಫೇರ್ ಪ್ರಶಸ್ತಿ ಅತ್ಯುತ್ತಮ ನಿರ್ದೇಶನ ಅಂತ ಎನ್ ಲಕ್ಷ್ಮೀನಾರಾಯಣ್ ಅವರಿಗೆ ಸಿಗುತ್ತೆ. ಇನ್ನು 3ನೇ ಫಿಲ್ಮ್ ಫೇರ್ ಪ್ರಶಸ್ತಿ ಅತ್ಯುತ್ತಮ ಬಾಲನಟ ಅಂತ ಪುನೀತ್ ರಾಜ್‌ಕುಮಾರ್ ಅವರಿಗೆ ಸಿಗುತ್ತೆ. ಈಗ ಈ ಸಿನಿಮಾದ ಕೆಲವು ವಿಶೇಷ ಸಂಗತಿಗಳನ್ನ ತಿಳಿದುಕೊಳ್ಳೋಣ. ಈ ಚಿತ್ರವು ಅಂತಾರಾಷ್ಟ್ರೀಯ ಮಟ್ಟದ ಟಾಸ್ಕೆಂಟ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನವನ್ನ ಕಂಡು ಮೆಚ್ಚುಗೆಯನ್ನು ಪಡೆದುಕೊಂಡಿತು. ಈ ಚಿತ್ರವು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಕನ್ನಡದ ಅತ್ಯುತ್ತಮ ಮಕ್ಕಳ ಚಲನಚಿತ್ರಗಳಲ್ಲಿ ಪ್ರಥಮ ಸ್ಥಾನ ಎಂದು ಗೌರವಿಸಿತ್ತು. ಇನ್ನು ಈ ಚಿತ್ರದಲ್ಲಿ ಪುನೀತ್ ರಾಜ್‌ಕುಮಾರ್ ಅವರು ಬರೀ ನಟನೆ ಅಲ್ಲದೆ ಗಾಯನದಲ್ಲೂ ಕೂಡ ಗಮನ ಸೆಳೆದಿದ್ರು. ಇನ್ನೊಂದು ವಿಶೇಷ ಸಂಗತಿ ಏನು ಅಂದ್ರೆ, ಪುನೀತ್ ರಾಜ್‌ಕುಮಾರ್ ಅವರ ಈ ಚಿತ್ರ ಬರೋದಕ್ಕಿಂತ ಮೊದಲು ಬೇರೆಲ್ಲಾ ಸಿನಿಮಾಗಳಲ್ಲಿ ಮಾಸ್ಟರ್ ಲೋಹಿತ್ ಅಂತ ಹೆಸರಿತ್ತು. ಈ ಸಿನಿಮಾದ ಮೂಲಕ ಮಾಸ್ಟರ್ ಪುನೀತ್ ಅಂತ ಹೆಸರು ಬದಲಾಯಿತು. ಇದಿಷ್ಟು ಈ ಸಿನಿಮಾದ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.